ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, HSRP ನಂಬರ್ ಪ್ಲೇಟ್ಗೆ ಸೆಲ್ಫಾಗಿ ಅಂದರೆ ಸ್ವತಃ ಕೂಡ ನೀವೇ ಅಪ್ಲೈ ಮಾಡಿ, ಯಾವುದೇ ಎಕ್ಸ್ಟ್ರಾ ಫೀಸ್ ಕೊಡ್ದೇ ಸುಲಭವಾಗಿ ಅಪ್ಲೈ ಮಾಡಿ ಯಾವ ರೀತಿ ತರಿಸ್ಕೊಳ್ಳೋದು. ಹಾಗೆಯೇ ಈಗ ತುಂಬ ಫೇಕ್ ವೆಬ್ಸೈಟ್ಗಳಿದೆ. ಯಾವ ಜೆನ್ಯೂನ್ ವೆಬ್ಸೈಟಲ್ಲಿ ನೀವು ಬುಕ್ ಮಾಡಿದ್ರೆ ಕರೆಕ್ಟಾಗಿ ನಿಮ್ಮ HSRP ನಂಬರ್ ಪ್ಲೇಟು ನಿಮಗೆ ತಲುಪುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾರ ಫಸ್ಟ್ ಬಾರಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ SIAM ಅಂತ ಟೈಪ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವಿಲ್ಲಿ ಬುಕ್ HSRP ಅಂತ ಕಾಣ್ತಾ ಇದೆಯಲ್ಲ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಫಾರ್ಮು ಫಿಲಪ್ ಮಾಡೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾರ ಹೆಸರು ಗಾಡಿ ಇರುತ್ತೋ ಅವ್ರ ಹೆಸರು, ಹಾಗೆಯೇ ಗಾಡಿ ನಂಬರು, ಹಾಗೆಯೇ Gmail ID, ಹಾಗೆಯೇ ಮೊಬೈಲ್ ನಂಬರು, ಹಾಗೆಯೇ ನಿಮ್ಮದು ಕರ್ನಾಟಕ ಸ್ಟೇಟ್ ಯಾವ ಸ್ಟೇಟು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇವಾಗ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಫಿಲ್ ಮಾಡಿದ ನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ನಾನು ಈಗ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಗಾಡಿ ಯಾವ ವಿಧ, 2 ವೀಲರಾ, 3 ವೀಲರಾ, 4 ವೀಲರಾ ಅಥವಾ ನಿಮ್ಮದೇನಾದ್ರು ದೊಡ್ಡ ವೆಹಿಕಲ್ಸ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು 2 ವೀಲರ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು 2 ವೀಲರ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಮ್ಮದು ಯಾವ ಬ್ರ್ಯಾಂಡು, ಈಗ ನಂದು ಹೀರೋ ಹೊಂಡಾ ಆಗಿರೋದ್ರಿಂದ ನಾನು ಹೀರೋ ಹೊಂಡನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮದು ಯಾವುದೇ ಕಂಪ್ನಿ ಆಗಿದ್ರು ಕೂಡ ಆ ಕಂಪ್ನಿದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಟ್ರ್ಯಾಕ್ ಬೇಕಾದ್ರೂ ಮಾಡ್ಬೋದು, ಹೊಸದಾಗಿ ಕೂಡ ಬುಕ್ ಮಾಡ್ಬೋದು. ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಫಸ್ಟು ನಿಮ್ಮ ಸ್ಟೇಟ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮದು ಗಾಡಿ ನಂಬರ್ನ ಹಾಕಬೇಕಾಗತ್ತೆ. ಗಾಡಿ ನಂಬರ್ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗತ್ತೆ. ತದನಂತರ ಇಲ್ಲಿ ನಿಮ್ಮ ಚಾರ್ಸಿ ನಂಬರು ಹಾಗೆ ನಿಮ್ಮ ಇಂಜಿನ್ ನಂಬರು ಕಂಪಲ್ಸರಿ ಹಾಕಬೇಕಾಗತ್ತೆ. ಸ್ನೇಹಿತರೆ, ನಾನಿವಾಗ ಫಿಲ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಗಾಡಿ RC ಬುಕ್ ಮೇಲೆ ಇರುತ್ತೆ. ತದನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ನಂಬರ್ನ ಹಾಕಿ ಕ್ಲಿಕ್ ಹೇರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ನೀವು ಫಿಲ್ ಮಾಡಿದಂಥ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಗಾಡಿ ಮಾಡಲು ಹಾಗೆ ನಿಮ್ಮ ಗಾಡಿ ಯಾವ ಕಂಪ್ನಿದು ಎಲ್ಲ ತೋರಿಸುತ್ತೆ. ಇಲ್ಲಿ ನೀವು ಕೆಳಗಡೆ ನೀವು ಸೆಲೆಕ್ಟ್ ದ ವೆಹಿಕಲ್ಸ್ ಕ್ಯಾಟಗರಿ ಅಂತ ಕೇಳುತ್ತೆ. ನೀವು ಇಲ್ಲಿ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮದು ಸ್ಕೂಟರ್ ಇದ್ದರೆ ಸ್ಕೂಟರ್ ಅಂತ ಹಾಕೊಳ್ಳಿ. ನಂತರ ನಿಮ್ಮ ಗಾಡಿ ಮಾಲೀಕನ ಹೆಸರು ಅಂದರೆ RC ಬುಕ್ಕಲ್ಲಿ ಏನಂತ ಹೆಸರು ಇರುತ್ತೋ ಆ ಹೆಸರನ್ನ ಹಾಕಿ. ನಂತರ ನಿಮ್ಮ Gmail ID, ನಿಮ್ಮ ಫೋನ್ ನಂಬರು, ಹಾಗೆ ನಿಮ್ಮ ಅಡ್ರೆಸ್ಸು, ನಿಮ್ಮ ಯಾವ ಅಡ್ರೆಸ್ಸಿಂದ ಫಿಲ್ ಮಾಡ್ತಿದ್ರಿ ಆ ಅಡ್ರೆಸ್ನ ಹಾಕಬೇಕಾಗತ್ತೆ. ನಾನೆಲ್ಲ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಮಾಡಿದ ನಂತರ ನಿಮಗೆ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೆಲಿವರಿ, ಹೋಮ್ ಡೆಲಿವರಿ ಮತ್ತು ನೀವು ಡೀಲರ್ ಅಪಾಯಿಂಟ್ಮೆಂಟು 2 ಆಪ್ಷನ್ ಕೇಳುತ್ತೆ. ಇಲ್ಲಿ ಇವಾಗ ಸದ್ಯಕ್ಕೆ ಹೋಮ್ ಡೆಲಿವರಿ ಇಲ್ಲ, ಡೀಲರ್ ಅಪಾಯಿಂಟ್ಮೆಂಟ್ನ ನೀವು ತಗೋಬೇಕಾಗತ್ತೆ. ನಾನು ಡೀಲರ್ ಅಪಾಯಿಂಟ್ಮೆಂಟ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಗಾಡಿ ಇರ್ತಕ್ಕಂಥ ಶೋರೂಮ್ಗಳು ಕರ್ನಾಟಕದಲ್ಲಿ ಎಷ್ಟು ಶೋರೂಮ್ ಇದೆಯೋ ಎಲ್ಲ ಡೀಟೇಲ್ಸು ಇಲ್ಲಿ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಅಂದರೆ ಸಪೋಸ್ ಈಗ ಹೀರೋ ಹೊಂಡಾ ಶೋರೂಮ್ಗಳು ಇಷ್ಟೆಲ್ಲ ಅವೈಲೇಬಲ್ ಇದೆ ಅಂತ ನೀವು ಪಿನ್ ಕೋಡ್ ಮುಖಾಂತರನೂ ನಿಮ್ಮ ಹತ್ತಿರದ ಶೋರೂಮ್ಗಳನ್ನ ಸರ್ಚ್ ಮಾಡ್ಕೋಬೋದು. ಅವೈಲೇಬಿಲಿಟಿ ಇತ್ತು ಅಂದರೆ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸಲ್ಲ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಪಿನ್ ಕೋಡ್ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಶೋರೂಮ್ನ ಇರ್ತಕ್ಕಂಥ ಸ್ಥಳದ ಹೆಸರನ್ನ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಶೋರೂಮ್ ಇರೋವಂಥ ಪ್ಲೇಸು ತೋರಿಸುತ್ತೆ. ಇಲ್ಲಿ ನಾನು ಹೆಸರು ಮುಖಾಂತರನೇ ಸರ್ಚ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ಫುಲ್ ಅಡ್ರೆಸ್, ಶೋರೂಮ್ ಅಡ್ರೆಸ್ ಬರುತ್ತೆ. ಮತ್ತು ಯಾವಾಗ ಸ್ಲಾಟ್ ಸಿಗುತ್ತೆ ನಿಮಗೆ 29/7 ಅಂದರೆ ಈಗ ಈ ಡೇಟಲ್ಲಿ ನಿಮ್ಗೆ ಹೋದರೆ ನಿಮಗೆ ನಂಬರ್ ಪ್ಲೇಟು ಸಿಗುತ್ತೆ. ಸ್ನೇಹಿತರೆ, ಅಮೌಂಟ್ ಎಲ್ಲ ಡೀಟೇಲ್ಸ್ ಎಲ್ಲ ನೋಡ್ಕೊಂಡಿದ್ದ ನಂತರ ಇಲ್ಲಿ ಕನ್ಫರ್ಮ್ ಆರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ. ಅದಕ್ಕಿಂತ ಮೊದಲು ನೀವು ಯಾವ ಡೇಟಲ್ಲಿ ಎಷ್ಟು ಗಂಟೆಗೆ ಅವೈಲಬಿಲಿಟಿ ಇರ್ತೀರಾ ಆ ಚೂಸ್ನ ಮಾಡ್ಕೋಬೋದು. ನೀವು ಇಲ್ಲಿ ಡೇಟ್ನ ಇವಾಗ 29 ಡೇಟ್ನ ಚೂಸ್ ಮಾಡ್ಕೊಂಡಿದ್ದ ನಂತರ ನಾನು ಟೈಮ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಬುಕ್ಕಿಂಗ್ ಸಮ್ಮರಿ ಅಂತ ನಿಮ್ಮದು ಯಾವ ಶೋರೂಮಲ್ಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ತೀರ ಆ ಶೋರೂಮ್ ಡೀಟೇಲ್ಸು ಅಡ್ರೆಸ್ ಎಲ್ಲ ಶೋ ಆಗುತ್ತೆ. ಸ್ನೇಹಿತರೆ, ಹಾಗೆ ನಿಮ್ಮ ಗಾಡಿ ನಂಬರು ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ನೋಡಿಕೊಂಡು ಕನ್ಫರ್ಮ್ ಅಂತ ಮಾಡಬೇಕಾಗತ್ತೆ. ಕನ್ಫರ್ಮ್ ಅಂತ ಮಾಡಿದ ನಂತರ ನಿಮ್ಮದು ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಅಂತ ಪೇ ಮಾಡೋಕ್ಕಿಂತ ಮೊದಲು ನಿಮ್ಮ ಅಡ್ರೆಸ್ಸು ಹಾಗೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೋಬೇಕಾಗತ್ತೆ. ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನೀವು ಎಷ್ಟು ಅಮೌಂಟ್ ಕಟ್ಟಬೇಕು, GST ಇನ್ಕ್ಲೂಡ್ ಆಗಿ ಇಲ್ಲಿ 495 ರೂಪೀಸ್ನ ನೀವು ಪೇ ಮಾಡಬೇಕಾಗತ್ತೆ. ನೀವು ಎಲ್ಲ ಸಮ್ಮರಿನ ನೋಡ್ಕೊಂಡಿದ್ದ ನಂತರ ಇಲ್ಲಿ ಪೇ ಆನ್ಲೈನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ. ಇಲ್ಲಿ ನೀವು ಸಿಂಪಲಾಗಿ ಪೇಮೆಂಟ್ನ ಮಾಡ್ಬೋದು. ನಾನು ಯಾವ ರೀತಿ ಪೇ ಮಾಡ್ಬೋದು ಅದು ಕೂಡ ಮೊಬೈಲಲ್ಲಿ ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದಾಗ ಅಲ್ಲಿ ಬಾರ್ ಕೋಡಲ್ಲಿ ಶೋ ಅಂತ ಇರೋದು ನೋಡಿ, ಶೋ QR ಅಂತ ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಬಾರ್ ಕೋಡು ಈ ಥರ ಕನ್ಫರ್ಮೇಷನ್ ಕೇಳುತ್ತೆ, ನೀವು ಕನ್ಫರ್ಮ್ ಅಂತ ಮಾಡಿ. ನಂತರ ಬಾರ್ ಕೋಡು ಸಕ್ಸಸ್ಫುಲ್ಲಾಗಿ ಈ ಥರ ಶೋ ಆಗುತ್ತೆ. ನಂತರ ನಿಮ್ಮ ಫೋನು ಗೂಗಲ್ ಪೇನೋ ಫೋನ್ಪೇಲಿ ಟಾಪ್ ಕಾರ್ನರಲ್ಲಿ ನಿಮ್ಮದು ಒಂದು ಬಾರ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕ್ಯಾನ್ ಆಗುತ್ತೆ. ಸ್ನೇಹಿತರೆ, ಇದಕ್ಕೆ ಸ್ಕ್ಯಾನ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಅಮೌಂಟ್ನ ಪೇ ಮಾಡ್ಬೋದು. ಪೇ ಮಾಡಿದ ನಂತರ ಅಮೌಂಟು ಸಕ್ಸಸ್ಫುಲ್ ಆದರೆ ಆಟೋಮೆಟಿಕ್ಕಾಗಿ ಅಮೌಂಟು ರೀಡೈರೆಕ್ಟ್ ಆಗುತ್ತೆ. ನೀವು ಅಲ್ಲಿ ಗಂಟ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಯಾವುದೇ ತರಹದ
ಬ್ಯಾಕ್ ಬಟನ್ಗಳು ಏನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರೆ ನಿಮ್ಮದು ಪೇಮೆಂಟು ಸ್ಟಾಪ್ ಆಗೋ ಸಾಧ್ಯತೆ ಇರುತ್ತೆ. ಆಟೋಮೆಟಿಕ್ಕಾಗಿ ಅದೇ ಡೈರೆಕ್ಟ್ ಆಗೋ ಗಂಟ ವೆಯ್ಟ್ ಮಾಡಿ. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಈ ಥರ ಗ್ರೀನಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಆಪ್ಷನ್ ಬರುತ್ತೆ. ಆಟೋಮೆಟಿಕ್ಕಾಗಿ ಅದು ರಿಸಿಪ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಂತರ ಹೀಗೆ ಆಟೋಮೆಟಿಕ್ಕಾಗಿ ನಿಮ್ಮ ಪೇಮೆಂಟ್ ಆಗಿರ್ತಕ್ಕಂಥ ರಿಸಿಪ್ಟು ಜನ್ರೇಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡಿ ಕಸ್ಟಮರ್ ಆಗಿದ್ದರೆ ಕಸ್ಟಮರ್ಗೆ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಸೇವ್ ಕೂಡ ಮಾಡಿ ಇಟ್ಕೋಬೋದು. ನೀವು ಇದನ್ನು ಫಿಟ್ಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಹೋದಾಗ ನಿಮ್ಮ ನಂಬರ್ ಪ್ಲೇಟ್ ಬಂದ ನಂತರ ಆ ಪರ್ಟಿಕ್ಯುಲರ್ ಡೇಟ್ಗೆ ಹೋಗಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ ತೋರಿಸುತ್ತೆ ಒಂದು, ಅದು ಶೋರೂಮ್ನವರ ನಂಬರ್ ಆಗಿರ್ತದೆ. ನೀವು ಒಂದ್ಸರಿ ಕನ್ಫರ್ಮೇಷನ್ನ ಮಾಡಿಕೊಂಡು ನೀವು ಶೋರೂಮ್ಗೆ ವಿಸಿಟ್ನ ಮಾಡ್ಬೋದು. ಹೋಗುವಾಗ ಇದೊಂದು ಪ್ರಿಂಟನ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ. ಯಾಕಂದರೆ ನೀವು ಪೇಮೆಂಟು ಮತ್ತು ನಿಮ್ಮ ಗಾಡಿ ಡೀಟೇಲ್ಸ್ ಆಗಿರ್ತಕ್ಕಂಥ ಒಂದು ಪ್ರೂಫ್ನ ಅವರು ಕೇಳ್ತಾರೆ ಶೋರೂಮಲ್ಲಿ, ಅವ್ರಿಗೆ ನೀವು ತೋರಿಸ್ಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು.